ಈ ಯಕ್ಷಗಾನದ ಗೀಳು ಉಂಟಲ್ಲ ನನಗೆ ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ. 47 ಸ್ವಾತಂತ್ರ್ಯ ಸಿಕ್ಕಿತಲ್ಲ, ಆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಯಕ್ಷಗಾನ ಮಾಡುವ ಅಂತ ಆಯಿತು. ಭಾರಿ ಖುಷಿ ಆಯಿತು ಜನರಿಗೆಲ್ಲ. ಅಂದರೆ ಇವರೆಲ್ಲರೂ ಬಂದಿದ್ದರು. ಈ ಅಧ್ಯಾಪನ ವೃತ್ತಿ ತಮ್ಮ ಆಯ್ಕೆಯ ವೃತ್ತಿಯೇ? ಅಲ್ಲಿ ಹಿಂದಿ ಕಲಿಸಬೇಕಾಗಿ ಬಂತು. ಮತ್ತು ವಿದ್ವಾನ್ ಆದರೆ ಸಾಲದು SSLC ಆಗಬೇಕು ಅಂತ ಹೇಳಿದರು. ನನಗೆ ಖಂಡಿತು PhD ಮಾಡಿದರೆ ಏನು ಅಂತ ಹೇಳಿದ್ರು. ಹಾಗೆ ನಾನು ಇವರಲ್ಲಿ ಹೇಳಿದೆ. ಹಾಗೆ ಆಯಿತು ಅಂತ ಹೇಳಿದರು. ಜಪಾನ್ನವರು ಕೊಡಮಾನೋತ್ಸವ ಅಂತ ಹೇಳಿ ಯಾವ ಬಂದ. ಕರಾಡ ವಿಶ್ವ ಡಿಜಿಟಲ್ ಮಾಧ್ಯಮದ ಎಲ್ಲ ಪ್ರೇಕ್ಷಕರಿಗೂ ಪ್ರೀತಿಯ ನಮಸ್ಕಾರ ಹಾಗೂ ಕರಾಡ ಸಾಧಕರು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿಯತ್ತ ಕರಾಡ ವಿಶ್ವ ನಮ್ಮೆಲ್ಲರ ಧ್ಯೇಯವಾಗಲಿ ಎನ್ನುತ್ತಾ, ಇಂದು ನಮ್ಮ ಸಮಾಜದ ಹಿರಿಯ ವಿದ್ವಾಂಸರು, ಬಹುಭಾಷಾ ಪಂಡಿತರು, ಹಾಗೆಯೇ ನಿವೃತ್ತ ಅಧ್ಯಾಪಕರು ಮತ್ತು ಹಲವಾರು ಭಾಷೆಗಳಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದಿರುವಂತಹ ಜ್ಞಾನದ ಗಣಿ, ನಡೆದಾಡುವ ಗ್ರಂಥಾಲಯ ಎಂದೇ ಹೇಳಬಹುದಾದ ನಮ್ಮ ಸಮಾಜದ ಹಿರಿಯರು ಡಾಕ್ಟರ್ ಪಳ್ಳು ಸದಾಶಿವ ಭಟ್ ಇವರ ಸ್ವಗೃಹದಲ್ಲಿ ನಾವಿದ್ದೇವೆ. ಅವರ ಜೀವನಾನುಭವ, ಅವರ ಸಾಧನೆಗಳು, ಅವರ ಮನದ ಮಾತುಗಳನ್ನು ಅವರ ಬಾಯಿಂದಲೇ ಆಲಿಸೋಣ. ಬನ್ನಿ. ಸದಾಶಿವ ಮಾಮು ನಮಸ್ಕಾರ. ನಮಸ್ಕಾರ. ಕನ್ನಡನ ಉಲ್ಲವೇನೆ? ಕನ್ನಡದ ಆದೀತು. ತಮ್ಮ ಬಾಲ್ಯ, ವಿದ್ಯಾಭ್ಯಾಸ ಇದರ ಕುರಿತು ಸ್ವಲ್ಪ ನಮ್ಮ ಜೊತೆ ಹಂಚಿಕೊಳ್ಳುವಿರಾ? ನಾನು 5ನೇ ಕ್ಲಾಸಿನವರೆಗೆ ನಮ್ಮ ಮಾಡಿಲ ಗ್ರಾಮದ ಮುರುವ ಅಂತ ಹೇಳುವ ಎಲಿಮೆಂಟ್ರಿ ಶಾಲೆ ಇತ್ತು. ಅಲ್ಲಿ 5ನೇ ಕ್ಲಾಸ್ ಮಾಡಿದ್ದೆ. ಅನಂತರ ಎಲ್ಲಿಗೂ ಹೋಗಲಿಕ್ಕೆ ಆಗಲಿಲ್ಲ. ನನ್ನ ಅಣ್ಣ ಒಬ್ಬರು ಅಧ್ಯಾಪಕರಾಗಿದ್ದರು. ಮತ್ತು ಆರ್ಥಿಕವಾಗಿ ನಾವು ಬಹಳ ದುರ್ಬಲರಾದ ಕಾರಣ ಎಲ್ಲಿಗೂ ನನ್ನನ್ನು ಶಾಲೆಗೆ ಕಳಿಸುವ ಸ್ಥಿತಿಯಲ್ಲಿರಲಿಲ್ಲ. ಅದೇ ಮನೆಯಲ್ಲಿ ಆಗ ಪ್ರೋತ್ಸಾಹ ಇತ್ತ ಶಿಕ್ಷಣಕ್ಕೆ? ಪ್ರೋತ್ಸಾಹ ಇದ್ದು ದುಡ್ಡು ಬೇಕಲ್ಲ, ಹಾಗೆ ದುಡ್ಡು ಇಲ್ಲದೆ ಎಲ್ಲಿಗೂ ಹೋಗಲಿಕ್ಕೆ ಆಗಲಿಲ್ಲ. ಹಾಗೆ ಮನೆಯಲ್ಲೇ ಇದ್ದೆ 5ನೇ ಕ್ಲಾಸ್ ಆದ ಮೇಲೆ. ಅಷ್ಟಾದ ಕೂಡಲೇ ನಮ್ಮಲ್ಲಿ ಪಕಳಗುಂಜದಲ್ಲಿ ಒಂದು ಹೈಯರ್ ಎಲಿಮೆಂಟ್ರಿ ಶಾಲೆ ಇತ್ತು. ಅಲ್ಲಿ ಮಾಣಿಮೂಲೆ ವಾಸುದೇವ ಭಟ್ರು ಅಂತ ಹೇಳುವವರು ಹಿಂದಿ ಅಧ್ಯಾಪಕರಾಗಿ ಬಂದರು. ಅವರು ಹಿಂದಿ ಕಲಿಸ್ತಾರೆ ಅಂತ ಆಯಿತು. ಹಾಗೆ ನಾನು ಸಹ ಅಲ್ಲಿಗೆ ಹೋದೆ. ಅಲ್ಲಿ ಹಿಂದಿ ಕಲಿತೆ ಅವರಲ್ಲಿ. ನಾನು ಮತ್ತು ಬೊಂಜಡ್ಕ ಗಣತಿ ಭಟ್ರು ಅಂತೇಳಿ, ಮತ್ತೊಬ್ಬರು ಅಲ್ಲಿ ಪಕಳಗುಂಜ ನಾರಾಯಣ ಭಟ್ರು ಅಂತೇಳಿ, ಮತ್ತೊಬ್ಬರು ಸುಬ್ರಾಯ ಭಟ್ರು, 4 ಜನ ಒಟ್ಟಿಗೆ ಅವರಲ್ಲಿ ಕಲಿತದ್ದು. ಅವರ ಮನೆಯಲ್ಲಿ ಅಲ್ಲ, ಅಲ್ಲಿ ಶಾಲೆ. ಅವರು ಅಲ್ಲಿ ಅಧ್ಯಾಪಕರಾಗಿದ್ದರು, ಪಕಳಗುಂಜ ಹೈಸ್ಕೂಲ್ ಶಾಲೆ. ಹಾಗೆ ಅಲ್ಲಿ ರಾಷ್ಟ್ರಭಾಷೆಯವರೆಗೆ ಹಿಂದಿಯನ್ನು ಅಭ್ಯಾಸ ಮಾಡಿದ್ದೆ ನಾನು. ನಾನು ಮತ್ತು ಬೊಂಜಡ್ಕ ಗಣಪತಿ ಭಟ್ರು ಇಬ್ಬರು ಪಾಸಾದೆವು, ಬಾಕಿದ್ದವರು ಪಾಸ್ ಆಗಲಿಲ್ಲ. ಅಷ್ಟಾದ ಕೂಡಲೇ ನನ್ನ ಅಣ್ಣ ಒಬ್ಬರು ಪೂರ್ವದಲ್ಲಿ ವಿಷ್ಣು ಭಟ್ರು ಅಂತ ಇದ್ದು, ಅವರು ಅಧ್ಯಾಪಕರಾಗಿದ್ದರು. ಅವರು ಮನೆಗೆ ಬಂದವರು ನನ್ನ ತಂದೆಯಲ್ಲಿ ಹೇಳಿದರು, ನೀವು ಇವನನ್ನು ಸಂಸ್ಕೃತ ಕಲಿಲಿಕ್ಕೆ ಕಳಿಸಿ ಅಂತ. ಯಾಕೆ ಅಂತೇಳಿ ಅಣ್ಣ ಒಬ್ಬ ಇಂಗ್ಲೀಷು ಕಲಿತವ ಇದ್ದಾನೆ, ನೀವು ಇಂಗ್ಲೀಷ್ ಅಲ್ಲಿಗೆ ಕಳಿಸಿ ಅಂತ ಆಯಿತು. ಹಾಗೆ ತಂದೆಯವರು ಒಪ್ಪಿದ್ರು ಅದಕ್ಕೆ. ಸಂಸ್ಕೃತ ಕಲಿಯುವುದಲ್ಲಿ ಆಗ ನನ್ನ ಭಾವನೆಂಟೊಬ್ಬರು ಶ್ರೀಹರಿ ಭಟ್ರು ಅಂತ ಇದ್ದರು. ಅವರು ಪುರೋಹಿತರು. ನಮ್ಮಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋಗಬೇಕು. ಹಾಗೆ ಅವರಲ್ಲಿಗೆ ನನ್ನನ್ನು ಕಳಿಸಿದರು. ಕಳಿಸ್ಬೋದು ಅಂತ ಹೇಳಿದರು ಅವರು. ಅಲ್ಲಿ ಹೋಗ್ತಿ ಸಂಸ್ಕೃತ ಸ್ವಲ್ಪ ಅಭ್ಯಾಸ ಮಾಡಿದೆ. ಅಲ್ಲಿ ಅವರ ಮನೆಯಲ್ಲಿ ನನ್ನ ನೆಂಟರವರು. ಅವರು ರಘುವಂಶದ ಒಂದು 10 ಶ್ಲೋಕದವರೆಗೆ ಪಾಠ ಮಾಡಿದರು. ಮತ್ತೆ ನನ್ನಿಂದ ನನಗೆ ತಿಳಿಯುವುದಿಲ್ಲ ಅಂತ ಹೇಳಿದರು. ಮತ್ತೆ ಎಂತ ಮಾಡೋದು ಅದು ಕೈದು ಮಾಡಿದೆ. ಮತ್ತೆ ನೀರ್ಚಾಲೆಗೆ ಸೇರಿಸೋದು ಅಂತ ಆಯಿತು. ಹಾಗೆ 1945ರಲ್ಲಿ ನಾನು ಮತ್ತು ನನ್ನ ಅಣ್ಣ ದೊಡ್ಡವರು ಗೋವಿಂದ ಭಟ್ರು ಅಂತ ಅಲ್ಲಿ ಹೋದೆವು. ಅಲ್ಲಿ ಹೋಗಿ ನನ್ನನ್ನು ನಮ್ಮ ಚಾಗೂರಿ ಸುಬ್ರಾಯ ಶಾಸ್ತ್ರಿಗಳು ಅಂತ ಅಲ್ಲಿ ಅಧ್ಯಾಪಕರಾಗಿದ್ದರು. ಅವರು ನಮ್ಮ ನೆಂಟರು ಕೂಡ.
ಅವರು ನನ್ನನ್ನು ಪರೀಕ್ಷೆ ಎಲ್ಲ ಮಾಡಿದರು. ಹಾಗಾಗಿ ಅವರು ಹೇಳಿದರು, ಈಗ ಎಲಿಮೆಂಟ್ರಿ 3ಕ್ಕೆ ಸೇರಲಿ, ಮತ್ತು ಎಲಿಮೆಂಟ್ರಿ 3ರಲ್ಲಿ ಒಳ್ಳೆಯ ಮಾರ್ಕು ಸಿಕ್ಕಿದರೆ ಒಂದು ಕ್ಲಾಸನ್ನು ಬಿಟ್ಟು ಡಬಲ್ ಪ್ರಮೋಷನ್ ಕೊಡುವ ಅಂತ ಹೇಳಿದರು. ಆಗ ನಿಮ್ಮ ವಯಸ್ಸು? ಯಾರು? ಆಗ ನೀವಲ್ಲಿ ನೀರ್ಚಾಲಿಗೆ ಸೇರುವಾಗ ನಿಮ್ಮ ವಯಸ್ಸು ಸಾಧಾರಣ? ನಂದು 33, 54ರಲ್ಲಿ. ನಂದು 33 ಮೇ 15, 54 ನಾನು 45ರಲ್ಲಿ ಸೇರಿಸಿ ಅಲ್ಲಿಗೆ ಜೂನ್ನಲ್ಲಿ. ಹಾಸ್ಟೆಲ್ನಲ್ಲಿ ವಾಸ, ಊಟವೆಲ್ಲ ಹಾಸ್ಟೆಲ್ನಲ್ಲಿ. ಮತ್ತು ಶಾಲೆಗೆ ಸೇರಿದೆ 3ಕ್ಕೆ, ಎಲಿಮೆಂಟ್ರಿ 3ಕ್ಕೆ. ಅಲ್ಲಿ ಎಲಿಮೆಂಟ್ರಿ 3ರಲ್ಲಿ ಒಳ್ಳೆ ಮಾರ್ಕು ಬಂತು ನನಗೆ, 100ರಲ್ಲಿ 90 ಬಂತೆಲ್ಲ. ಹಾಗಾಗಿ ಡಬಲ್ ಪ್ರಮೋಷನ್ ಕೊಡ್ಬೋದು ಅಂತ ಹೇಳಿದರು. ಹೇಗೆ ಆದರೆ 2 ತಿಂಗಳಿದಲ್ಲಿ, ಏಪ್ರಿಲ್ ಮೇ, ಆಗ ಗೌರ್ಮೆಂಟ್ ರಜೆ ಇತ್ತು, ಸರ್ಕಾರಿ ರಜೆ, ಬೇಸಿಗೆ ರಜೆ ಅಂತ ಇತ್ತು. ಆ 2 ತಿಂಗಳಿನಲ್ಲಿ ಈ ಎಲಿಮೆಂಟ್ರಿ 4ರಲ್ಲಿ ಕಲಿಬೇಕಾದ್ದನ್ನು ನಾನು ಕಲಿಬೇಕು ಅಂತ ಆಯಿತು. ಕುಮಾರ ಸಂಭವ ಅಂದರೆ ರಘುವಂಶ, ಕುಮಾರ ಸಂಭವ, ಅಲ್ಲಿ ಕ್ಲಾಸಿನ ಲೆಕ್ಕ ಹಾಗೆ. ಕುಮಾರ ಸಂಭವ, ರಘುವಂಶ ಆದ ಮೇಲೆ ಕುಮಾರ ಸಂಭವ ಕಾವ್ಯ, ಮತ್ತು ಕಿರಾತಾರ್ಜುನ, ಮತ್ತು ಮಾಘ, ಮತ್ತು ನೈಷಧ ಅಂತ ಹೀಗೆ ನಾವು ಕಲಿತುಕೊಂಡು ಹೋಗುದು. ಪಠ್ಯಕ್ರಮ ಹಾಗೆ. ಅದಕ್ಕೆ ಅಡ್ವಾನ್ಸು ಇದು ಎಲಿಮೆಂಟ್ರಿ 4 ಎಲಿಮೆಂಟ್ರಿಯಲ್ಲಿ, ಮತ್ತು ಅಡ್ವಾನ್ಸು 1, 2, 3, 4 ಅಂತ ಹಾಗೆ. ಮತ್ತು 4 ವರ್ಷ ಶಿರೋಮಣಿಯ ವಿದ್ಯಾರ್ಥಿ ಯಾವುದಾದ್ರೂ ಡಿಗ್ರಿಗಳು. ಹಾಗೆ ಅಲ್ಲಿ ನಮ್ಮ ಗುರುಗಳು ಧರ್ಮೇನಾರಾಯಣ ಶಾಸ್ತ್ರಿಗಳು ಅಂತ ಇದ್ದರು. ಅವರು ಈ ಹಾಸ್ಟೆಲ್ನ ಹತ್ತಿರ. ಅವರಲ್ಲಿಗೆ ಕೇಳಿದ್ದೆ ನಾನು, ಕಲಿಸ್ಬೋದು ಅಂತ ಹೇಳಿದರು. ಹಾಗಾಗಿ ಅವರಲ್ಲಿ ನಾನು 2 ತಿಂಗಳು ಅಲ್ಲಿ ಹಾಸ್ಟೆಲ್ನಲ್ಲಿ ನಿಂತೆ. ನನಗಾಗಿ ಆಗ ಉಪ್ಪಂಗಳ ಮಹಾಲಿಂಗ ಭಟ್ರು ಅಂತ ಒಬ್ಬರು ನನ್ನ ಅಧ್ಯಾಪಕರವರು, ಅವರು ವಾರ್ಡರ್ ಆಗಿದ್ದರು. ಅವರು ನನಗೆ ಬೇಕಾಗಿ ಹಾಸ್ಟೆಲ್ ಇಟ್ಟರು, ಉಪಕಾರ ಮಾಡಿದರು. ಮತ್ತು ಒಬ್ಬರು ಅಡಿಗೆಯವರು ಇದ್ದರು. ಅವರಿಗೆ ಯಾರು ಇಲ್ಲ, ತಾಯಿ ಮಾತ್ರ ಇದ್ದದ್ದು. ಯುವಕರು, ಗೋವಿಂದ ಭಟ್ರು ಅಂತ ಹೇಳಿಕೊಂಡು. ಅಂದರೆ ಹಾಸ್ಟೆಲ್ ಸುರಾದದ್ದು ಅದು ಮೊದಲೇ ಇತ್ತು. ಮತ್ತು ಅವರು ಈ ಗೋವಿಂದ ಭಟ್ರು ಅಂತ ಹೇಳೋರು ಇದ್ದಾರಲ್ಲ, ಅವರಿಗೆ ಯಕ್ಷಗಾನ ಅಂತ ಹೇಳಿದರೆ ಭಾರಿ ಇಷ್ಟ. ಇಲ್ಲಿ 2 ತಿಂಗಳು ನಾನು ಇದ್ದೆಲ್ಲ, ನನಗೆ 1 ಗಂಟೆಯ ಪಾಠ ಬೆಳಿಗ್ಗೆ 10 ಗಂಟೆಗೆ ಹೋಗೋದು, 11 ಗಂಟೆಯವರೆಗೆ ಪಾಠ, ಮತ್ತೆ ಇಲ್ಲ. ಈ ಬಾಕಿ ಬೆಳಿಗ್ಗೆ ನಾನು ಅಲ್ಲಿ ಹೋಗಬೇಕಾಗಿಲ್ಲ. ರಾತ್ರಿ ಎಲ್ಲಿ ಆಟ ಆಗಲಿ, ಎಲ್ಲಿ ತಾಳಮದ್ದಲ್ಲೇ ಆಗಲಿ, ನಾನು ಇವರು ಹೋಗೋದು, ಅವರಿಗೆ ಕೆಲಸ ಇರಲಿಲ್ಲ. ಆದರೆ ವಾರ್ಡರ ಮನೆ ಒಂದು 4 ಫರ್ಲಾಂಗ್ ದೂರ ಇದ್ದದ್ದು. ಅವರಿಗೆ ನಾವು ಹೋದದ್ದು ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನಾವು ಹೋಗ್ತಿದ್ದೆವು. ಬಂದು ಬೆಳಿಗ್ಗೆ ಆಗುವಾಗ 5 ಗಂಟೆ 6 ಗಂಟೆಗೆ ನಾವು ತಲುಪುತ್ತಿದ್ದೆವು ಇಲ್ಲಿ. ಹಾಗೆ 2 ತಿಂಗಳು ನಾನು ಅಲ್ಲಿವರೆಗೆ ಕುಮಾರ ಸಂಭವವನ್ನು ಕಲಿತೆ. ಮತ್ತು ಅಡ್ವಾನ್ಸ್ 1ಕ್ಕೆ ನನಗೆ ಪ್ರಮೋಷನ್ ಸಿಕ್ಕಿತು. ಅಲ್ಲಿಂದ ಮತ್ತೆ ಎಂಟ್ರಾನ್ಸಿನವರೆಗೆ, ಅಲ್ಲಿಂದ ಮತ್ತೆ ನಾನು ಎಂಟ್ರಾನ್ಸಿನಲ್ಲಿ BV ಎಂಟ್ರಾನ್ಸು, ಎಂಟ್ರಾನ್ಸ್ 2 ಉಂಟು ಅದರಲ್ಲಿ ಸಂಸ್ಕೃತ ತಗೊಳ್ಬೋದು, ಕನ್ನಡ ತಗೊಳ್ಬೋದು. B ಎಂಟ್ರಾನ್ಸ್ ಸಿಕ್ಕಿದ್ರೆ B ವಿದ್ವಾನಿಗೆ ಹೋಗ್ಬೋದು. ಎಂಟ್ರಾನ್ಸ್ ಆದರೆ ಶಿರೋಮಣಿಗೆ ಹೋಗ್ಬೋದು, ವಿದ್ವಾನಿಗೆ ಹೋಗ್ಬೋದು, ವಿದ್ವಾನ್ ಅಂತ ಇತ್ತು. ಹಾಗೆ ನಾನು ಎಲ್ಲವನ್ನೂ ಕೂತೆ, ಹೇಗೂ ಪಾಠ ಆಗ್ತದೆ ನಮಗೆ, ಎಲ್ಲದರಲ್ಲಿ ಪಾಸಾಗಿದ್ದೇನೆ. ಆದರೆ ಮತ್ತು ವಿದ್ವಾನ್ ತಗೊಂಡೆ ನಾನು, ಶಿರೋಮಣಿ ಬಿಟ್ಟೆ. ಯಾಕಂತ ಹೇಳಿದರೆ ವಿದ್ವಾನ್ ಅಂತ ಹೇಳಿದ್ರೆ ಸಂಸ್ಕೃತ 2 ಒಟ್ಟಿಗೆ ಪಾಠ ಮಾಡ್ತಾರೆ. ಸಂಸ್ಕೃತದ ಕ್ಲಾಸುಗಳು ಶಿರೋಮಣಿಯವರ ಜೊತೆಯಲ್ಲಿ ಹೋಗ್ತದೆ, ಮತ್ತು ಕನ್ನಡದ್ದು B ವಿದ್ವಾನ್ನವರ ಜೊತೆಯಲ್ಲಿ ಹೋಗ್ತದೆ. ಹಾಗೆ ಅದನ್ನು ನಾನು ಅಭ್ಯಾಸ ಮಾಡಿದೆ ಅಲ್ಲಿ. ಹಾಗೆ 4 ವರ್ಷ ಅಲ್ಲಿ ವಿದ್ವಾನ ಮಾಡಿದೆ. 54ರಲ್ಲಿ ನಂದು ಡಿಗ್ರಿ ಆಯಿತು ಅಲ್ಲಿ. ಹಾಗೆ ತಾವು ಬೆಟ್ಟಂಪಾಡಿ ನವೋದಯ ಹೈಸ್ಕೂಲಿನಲ್ಲಿ ಪ್ರಾಧ್ಯಾಪಕರಾಗಿ ಅನಂತರ ನಿವೃತ್ತಿ ಆದವರು. ಈ ಅಧ್ಯಾಪನ ನಿಮ್ಮ ಆಯ್ಕೆಯಾಗಿತ್ತೆ, ನಿಮಗೆ ಅದು ಎಷ್ಟರ ಮಟ್ಟಿಗೆ ಸಂತೃಪ್ತಿಯನ್ನು ನೀಡಿದೆ? ನಾನು 54ರಲ್ಲಿ ವಿದ್ವಾನ ಆದ ಮೇಲೆ ನಾನು ಮನೆಯಲ್ಲೇ ಬಂದು ಕೂತೆ. ಆಗ ಇಲ್ಲಿ ನನ್ನ ಮನೆಯಲ್ಲಿ ತಾಯಿ, ತಂದೆ ಮತ್ತು ತಮ್ಮ ಇದ್ದದ್ದು, ಅಣ್ಣಂದಿರೆಲ್ಲ ಬೇರೆ ಹೋಗಿದ್ದಾರೆ. ಆಯಿತು.
ಹಾಗಾಗಿ ತಂದೆ ತಾಯಿಗಳಿಗೆ ಆಶ್ರಯವಾಗಿ ಯಾರೂ ಇರಲಿಲ್ಲ ಇಲ್ಲಿ. ಕೃಷಿ ಭೂಮಿಯೂ ಇತ್ತು ಏನಾಗ? ಕೃಷಿ ಭೂಮಿ ಇರಲಿಲ್ಲ. ನಮ್ಮದು ನೇಟಿವ್ ಪ್ಲೇಸು ದಡ್ಡೆಪ್ಪಾಡಿ, ದಂಡೆಪಾಡಿ ಅಲ್ಲಿ ಡಿ ಅಂತ ಹೇಳೋದು ಅಲ್ಲಿ. ಅಲ್ಲಿ ನಮ್ಮ ಇದ್ದ ಆಸ್ತಿಯನ್ನು ಚಾಲಗೇಣಿಗೆ ಕೊಟ್ಟು ಇಲ್ಲಿ ಬಂದು ಚಾಲಗೇಣಿಗೆ ಇದು ಮಾಡಿಕೊಟ್ಟು ಅದು ಇದು ಪಳ್ಳು ಅಂತ ಹೇಳಿ, ಇದು ನಿಡ್ಪಳ್ಳಿ ಅನಂತರಾಜಾರಿಗ ಅಂತ ಇದ್ದರು ಜೈನರಾದವರು. ಅದನ್ನು ಇವರು ಚಾಲಗೇಣಿಗೆ ಮಾಡಿದ್ದು ನನ್ನ ತಂದೆಯವರು ಅಣ್ಣಂದಿರೆಲ್ಲ ಸೇರಿಕೊಂಡು ಅದನ್ನು ಒಕ್ಕಲುಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿಯ ನೆಂಟು ನಮಗೆ ಬಿಟ್ಟು ಹೋಯಿತು. ಇಲ್ಲಿ ಬಂದು ಇವರ ಒಕ್ಕಲಾಗಿ ಕೂತದ್ದು. ಮತ್ತೆ ಎಲ್ಲರೂ ಬಂದ್ರಿ? ಆದ್ರೆ ಎಲ್ಲರೂ ಬರಲಿಲ್ಲ. ಮೊದಲು ತಂದೆಯವರು ಮತ್ತು ದೊಡ್ಡ ಅಣ್ಣ ಬಂದರು, ಮತ್ತು ಸಣ್ಣ ಅಣ್ಣ ಒಬ್ಬರು ಇದ್ದರು, ಅವರು ಬಂದರು. ನಾನು ಶಾಲೆಗೆ ಹೋಗ್ತಿದ್ದೆ. ಇಲ್ಲಿಗೆ 48ರಲ್ಲಿ ಬಂದಿದ್ದೇವೆ. 54ರಲ್ಲಿ ನನ್ನದು ಮುಗಿದಾದ ಕೂಡಲೇ ನನ್ನ ಅಣ್ಣಂದಿರೆಲ್ಲ ಒಬ್ಬೊಬ್ಬರಿಗೆ ಒಂದು ಉಂಟಲ್ಲ, ಹೇಗೆ ಪರಸ್ಪರ ಜಗಳಾಡೋದು ಯಾರು ಅಂತ ಹೇಳಿ, ಬ್ರಾಹ್ಮಣ ಗಣಿಕ ವೇಶ್ಯ ಸಾರಬೇಯಾಸ್ತ ಕುಕ್ಕುಟ ಅಂತ ಪರಸ್ಪರ ಜಗಳಾಡೋದಂತೆ. ಬ್ರಾಹ್ಮಣರು, ಜೋಯಿಸರು, ವೇಶ್ಯರು, ಸಾರಮೇಯನ ನಾಯಿಗಳು, ಕುಕ್ಕುಟ ಅಂತ ಹೇಳಿದರೆ ಕೋಳಿಗಳು. ಇವು ಪರಸ್ಪರ ಜಗಳ ಮಾಡುವಂಥದ್ದು. ಇದು ಸ್ವಾಭಾವಿಕ. ಹಾಗಾಗಿ ಇದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದು. ಹಾಗೆ ಅಣ್ಣಂದಿರೆಲ್ಲ ಹೋದರು, ಬೇರೆ ಬೇರೆ ಹೋದರು. ದಾರಿಯಲ್ಲಿ ಉಳಿದೆ. ನನಗೇನು ಕೆಲಸ ಅಂತ ಕೇಳಿದರೆ, ಆಗ ಏನು ಕೆಲಸ ಇರಲಿಲ್ಲ. ಈ ಯಕ್ಷಗಾನದ ಗೀಳು ಉಂಟಲ್ಲ, ನನಗೆ ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ. ನನ್ನ ಹಿಂದಿನವರು ಯಾರು ಯಕ್ಷಗಾನದವರಲ್ಲ. ಯಕ್ಷಗಾನ ದ್ವೇಷಿಗಳೇ ಇದ್ದದ್ದು ನಮ್ಮ ಮನೆಯಲ್ಲಿ. ಆಟಕ್ಕೆ ಹೋಗೋದು ಅಂತ ಹೇಳಿದ್ರೆ ಬಿಡ್ತಿರಲಿಲ್ಲ ಯಾವುದಕ್ಕೆ. ಆದರೆ ನಮ್ಮ ಒಕ್ಕಲಾಗಿರುವ ಮುತ್ತಮೂಲ್ಯ ಅಂತ ಇದ್ದ, ಅವ ಆಟ ಯಾವುದಿದ್ರೂ ಬಿಡ್ತಿರಲಿಲ್ಲ. ಅವನೊಟ್ಟಿಗೆ ಹೋಗಲಿಕ್ಕೆ ನನಗೆ ಒಂದು ಪರ್ಮಿಷನ್ ಸಿಗ್ತಿತ್ತು. ಹಾಗಾಗಿ ಅವನೊಟ್ಟಿಗೆ ಹೋಗ್ತಿದ್ದೆ. ಮತ್ತು ಈ ನೀರ್ಚಾಲಿಗೆ ಹೋದ ಮೇಲೆ ಇದು ಅಲ್ಲಿ ಬೆಳೀತದು. ಅಲ್ಲಿ ಅದು ಅದಕ್ಕೆ ನಾಟಕ ಶಾಲೆ ಅಂತ ಹೇಳಿ ಹೆಸರು. ಅಲ್ಲಿ ಯಕ್ಷಗಾನವನ್ನು ನಾವು ಶುರುವಿಗೆ ಪ್ರಾರಂಭ ಮಾಡಿದೆವು. ಅಲ್ಲಿ 4 ಸೂತ್ರದ ಕಾಲೇಜ್ ಅದು. ಅದರ ಒಳಗೆ ಈ ಹರಿಜನರಿಗೆ, ಕೊರಗರಿಗೆಲ್ಲ ಪ್ರವೇಶ ಇರಲಿಲ್ಲ ಆ ಕಾಲದಲ್ಲಿ. ಹಾಗಾಗಿ ನಾವೇನು ಮಾಡಿದೆವು ಅಂತ ಕೇಳಿದರೆ, ನೀರ್ಪಾದ ಭೀಮಭಟ್ರು ಅಂತ ಇದ್ದರು, ನಾನು ಅವರು ಸೇರಿಕೊಂಡು 47 ಸ್ವಾತಂತ್ರ್ಯ ಸಿಕ್ಕಿತಲ್ಲ, ಆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಒಂದು ಯಕ್ಷಗಾನ ಮಾಡುವ ಅಂತ ಆಯಿತು. ಶಾಲೆಯ ಒಳಗೆ ಹೊರಗೆ, ಅಲ್ಲಿ ಅದರ ಹೊರಗೆ ಒಳಗೆ ಇವರಿಗೆಲ್ಲ ಬರ್ಬೋದು, ಶಾಲೆಯ ಒಳಗೆ ಹೋಗಲಿಕ್ಕೆ ಬರೋದಿಲ್ಲ. ಹಾಗೆ ಅಲ್ಲಿ ಒಂದು ಯಕ್ಷಗಾನ ಮಾಡಿದೆವು ನಾವು. ಪ್ರಸಂಗ ಇದೆ ಸ್ವಾತಂತ್ರ್ಯ ಅಲ್ಲ ಇದು ಈ ಹೊಸ ಪ್ರಸಂಗಗಳೆಲ್ಲ ಮತ್ತೆ ಶುರು ಆದದ್ದು. ಆಗ ಶುರು ಆಗಲಿಲ್ಲ. ಆಗ ಒಂದು ಶುರುವಿನ ವರ್ಷ ಗದಾ ಯುದ್ಧ ಮಾಡಿದೆವು, 8 ಪಾತ್ರಗಳನ್ನಿಟ್ಟು. ಅದು ಇದು ಭಾಗವತರೆಲ್ಲ ನಮ್ಮವರಲ್ಲಿ ಇದ್ದರು, ಕೆಲವು ಹುಡುಗರೆಲ್ಲ ಇದ್ದರು ಅದರಲ್ಲಿ. ಅದು ಬಹಳ ಚಂದವಾಯಿತು. 1 ಗಂಟೆ 1.5 ಗಂಟೆ ಮಾಡಿದ್ದೇವೆ. ಭಾರಿ ಖುಷಿಯಾಯಿತು ಜನರಿಗೆಲ್ಲ. ಅಂದರೆ ಇವರೆಲ್ಲರೂ ಬಂದಿದ್ದರು. ಹಾಗೆ ವಾಪಸ್ಸು ಒಂದು ನಾಟ ನಂತರದಲ್ಲಿ 1 ವರ್ಷ ಮಾಡಿದ್ದೆವು, ತಾಮ್ರಧ್ವಜ ಕಾಳಗ ಅಂತ ಮಾಡಿದೆವು. ಇದನ್ನು ನೋಡಿ ಬಾಕಿದ್ದವರಿಗೆಲ್ಲ ಮಾಡುವ ಅಂತ ಆಯಿತು. ಹಾಗೆ ಅಧ್ಯಾಪಕರು, ಹಳೆ ವಿದ್ಯಾರ್ಥಿಗಳು, ಊರ ಜನರೆಲ್ಲ ಸೇರಿಕೊಂಡು ಯಕ್ಷಗಾನ ಶುರು ಮಾಡಿದರು. ನಾವು ಕೈದು ಮಾಡಿದ್ದೆವು. ಮತ್ತೆ ಅಲ್ಲ, ನನಗೆ ವೇಷ ಇತ್ತು ಅದರಲ್ಲಿ. ಪ್ರತಿ ಯಕ್ಷಗಾನ ನಾಟಕ ಆಗಲಿ ಯಕ್ಷಗಾನ ಆಗಲಿ ನನಗೊಂದು ಪಾರ್ಟ್ ಕೊಡ್ತಿದ್ರು ಅವರು, ನಾನಿಲ್ಲದೆ ಹಾಕಿ ಕೊಡ್ತಿದ್ರು. ನೀವು ಬೆಟ್ಟಂಪಾಡಿಯ ನವೋದಯ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಅನಂತರ ನಿವೃತ್ತಿಯಾದವರು. ಈ ಅಧ್ಯಾಪನ ವೃತ್ತಿ ತಮ್ಮ ಆಯ್ಕೆಯ ವೃತ್ತಿಯೇ, ಹಾಗೂ ಅದು ನಿಮಗೆ ಸಂತೃಪ್ತಿ ನೀಡಿದೆ? ಇಲ್ಲಿ ನವೋದಯ ಹೈಸ್ಕೂಲ್ 63ರಲ್ಲಿ ಶುರು ಆದದ್ದು, 1963ರಲ್ಲಿ. 64ರಲ್ಲಿ ನಾನು ಅಲ್ಲಿಗೆ ಸೇರಿದೆ. ಕಾರಣ ಏನು ಅಂತ ಕೇಳಿದರೆ, ಆಗ ಧರ್ಮಕ್ಕೆ ಕೆಲಸ ಮಾಡಬೇಕಾಗಿತ್ತು. ನನಗೇನು ಕೆಲಸ ಇರಲಿಲ್ಲ. ನಾನು 10 ವರ್ಷ ಇಲ್ಲಿ ಮನೆಯಲ್ಲೇ ಇದ್ದೆ. ಹಾಗಾಗಿ ಇಲ್ಲಿ ರಾಮಯ್ಯರೈಗಳು ಅಂತ ಹೇಳುವವರು ಅದರ ಅಧ್ಯಕ್ಷರಾಗಿದ್ದರು, ಎಜುಕೇಷನ್ ಸೊಸೈಟಿಯ. ಅವರು ನೀವು ಇಲ್ಲಿ ಸೇರಬೇಕು ಅಂತ ಹೇಳಿದರು. ಇದೆಲ್ಲ ಯಕ್ಷಗಾನ ಅದೆಲ್ಲ ಬಿಟ್ಟು ನೀವು ಅದನ್ನು ಅಲ್ಲಿಗೆ ಸೇರಿ ಅಂತ ಹೇಳಿದರು.
ಅಷ್ಟಾದ ಕೂಡಲೇ ಅಲ್ಲಿ ಕರೆಸ್ಪಾಂಡೆಂಟ್ ಆಗಿದ್ದವರು ದರ್ಬೆ ಕೃಷ್ಣ ಭಟ್ರು ಅಂತ ಹೇಳಿಕೊಟ್ರು. ಅವರು ನಾವು ಒಟ್ಟಿಗೆ ಶಾಲೆಯಲ್ಲಿ ಕಲ್ತವರು. ಅವರು ಹೇಳಿದರು, ಸದಾಶಿವ ಭಟ್ರು ಬರ್ತಿದ್ದರೆ ನಾನು ಇದು ಅಧ್ಯಾಪಕ ಸ್ಥಾನವನ್ನು ಬಿಡ್ತೇನೆ. ಅವರು ಕನ್ನಡ ಅಧ್ಯಾಪಕರು ಮತ್ತು ಕರೆಸ್ಪಾಂಡೆಂಟ್ ಆಗಿತ್ತು. ಅಧ್ಯಾಪಕ ಕೆಲಸವನ್ನು ನಾನು ಬಿಡ್ತೇನೆ, ಕರೆಸ್ಪಾಂಡೆಂಟ್ ಮಾತ್ರ ಸಾಕು ಅಂತ. ಹಾಗೆ ನಾನು ಅಲ್ಲಿ ಮತ್ತೆ 64ರಲ್ಲಿ ಅಲ್ಲಿಗೆ ಸೇರಿದೆ. ಸೇರಿ ಆಗುವಾಗ ನನಗೆ ವಿದ್ವಾನ್ ಮಾತ್ರ ಆಗಿದ್ದದ್ದಷ್ಟೇ ಅಲ್ಲದೆ ಬೇರೆ ಏನಾಗಿರಲಿಲ್ಲ. ರಾಷ್ಟ್ರಭಾಷೆ ಆಗಿದೆ, ಹಿಂದಿ ರಾಷ್ಟ್ರಭಾಷೆ ಆಗಿದೆ. ಅಲ್ಲಿ ಹಿಂದಿ ಕಲಿಸಬೇಕಾಗಿ ಬಂತು. ಹಾಗೆ ಹಿಂದಿ ಕಲಿಸಲಿಕ್ಕೆ ನನಗೆ ವಿಶಾರದಾಗಲಿಲ್ಲ. ಹಾಗೆ ಹಿಂದಿ ಪರೀಕ್ಷೆಗೆ ಕೂತೆ ಮೊದಲು. ಅದು 6 ತಿಂಗಳಿಗೆ ಪರೀಕ್ಷೆ ಆಗ್ತಿತ್ತು. ರಾಷ್ಟ್ರಭಾಷೆ ಆಗಿದೆಯಲ್ಲ. ಮತ್ತು 2 ವರ್ಷ ವಿಶಾರದ. 1 ವರ್ಷದಲ್ಲಿ ವಿಶಾರದವನ್ನು ಕಂಪ್ಲೀಟ್ ಮಾಡಿದೆ. ಮತ್ತು ವಿದ್ವಾನ್ ಆದರೆ ಸಾಲದು SSLC ಆಗಬೇಕು ಅಂತ ಹೇಳಿದರು ನಮ್ಮ ಮೈಸೂರು ಸರ್ಕಾರ. ಮೊದಲು ವಿದ್ವಾನ್ ಆದವರಿಗೆ ಟ್ರೈನಿಂಗ್ ಅಂತೆಲ್ಲ ಇರಲಿಲ್ಲ, ಆಗಬೇಕು ಅಂತಾಯಿತು. ಹಾಗೆ ಏನು ಮಾಡೋದು ಅಂತ ಹೇಳಿಕೊಂಡು ಮತ್ತೆ SLCಗೆ ಕೂತ್ಕೊಳ್ಬೇಕಾಗಿ ಬಂತು. ಹಾಗೆ ಪ್ರೈವೇಟಾಗಿ SLCಗೆ ಕೂತು SLC ಪಾಸಾಯಿತು. SLC ಪಾಸಾದ ಮೇಲೆ ನನಗೆ ಕಂಡಿತು ಎಂತ ಮಾಡೋದು ಅಂತೇಳಿ ನೋಡ ಮುಂದುವರಿಸುವ ಅಂತೇಳಿ ಮತ್ತೆ PUCಗೆ ಕೂತೆವು. ಮತ್ತು BA ಮಾಡಿತು, ಎಲ್ಲ ಪ್ರೈವೇಟೇ. ಮತ್ತು MA ಮಾಡಿತು. ಮತ್ತು B.Ed ಬ್ಯಾಂಗ್ಳೂರು ಯೂನಿವರ್ಸಿಟಿಯವರು ನಮಗೆ ಒಂದು ಆಪರ್ಚುನಿಟಿ ಬೇಸಿಗೆಯಲ್ಲಿ 2 ತಿಂಗಳಿನಲ್ಲಿ ಅಲ್ಲಿ ಹೋಗಿ B.Ed ಮಾಡಿದೆವು. ಅದರ ಎಡೆಯಲ್ಲಿ ನಾನು ಧಾರವಾಡಕ್ಕೆ MAಗೆ ಕೂತ್ಕೊಂಡಿದ್ದೆ. ಈ B.Edಗೆ ಹೋದ ಕಾರಣ ಅದು 1 ವರ್ಷ ಲೇಟ್ ಆಯಿತು. ಮತ್ತು MA ಮಾಡಿದೆ. MA ಮಾಡಿ ಆದ ಕೂಡಲೇ ನನಗೆ ಕಂಡಿತು PhD ಮಾಡಿದ್ರೇನು ಅಂತ ಹೇಳಿ. PhD ಮಾಡೋದು ಸುಲಭದ ಕೆಲಸ ಅಲ್ಲ. ಆಗ ಇದು ಯಾರಿಗೆ ಯೂನಿವರ್ಸಿಟಿಯವರಿಗೆ ಮಾತ್ರ ಮೀಸಲು ಅಂತ ಇತ್ತು. ನಾವು ಹೈಸ್ಕೂಲ್ನ ಅಧ್ಯಾಪಕರೆಲ್ಲ ಭಾರಿ ಕಡಿಮೆ, ಯಾರು ಮಾಡಿದವರು ಇರಲಿಲ್ಲ. ಹಾಗಾಗಿ ಕೆಲವರೆಲ್ಲ ಹೇಳಿದರು, ನನ್ನ ಜೊತೆಯಲ್ಲಿದ್ದರು, ಅವರೆಲ್ಲ ಜಾರಿದ್ರು. ನಮ್ಮಿಂದ ಆಗಲಿಕ್ಕಿಲ್ಲ ಅಂತ MA ಮಾಡಿದವರು ಇದ್ದರಲ್ಲ ಅವರೆಲ್ಲ ಜಾರು. ನಾನು ಈ PhD ಮಾಡುವ, ಏನಾಗ್ತದೆ ನೋಡುವ ಅಂಥೇಳಿ ಹೊರಟೆ. ಹೋಗಿ ಮೈಸೂರಿಗೆ ಹೋಗಿ ಎಲ್ಲ ಕೇಳಿದೆ ವಿಷಯ ಎಲ್ಲ. ಅವರು ಹೀಗೀಗೆ ಅಂತ ಹೇಳಿದರು. ಹಾಗೆ ಅಲ್ಲಿ ದುಡ್ಡು ಕಟ್ಟಿದೆ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ. ಆಗ ಮಂಗಳೂರು ಆಗಲಿಲ್ಲ, ಯೂನಿವರ್ಸಿಟಿ ಆಗಲಿಲ್ಲ. ಮತ್ತು 1-2-3 ತಿಂಗಳಾದ ಕೂಡ ಇಲ್ಲಿ ಮಂಗಳೂರಿನಲ್ಲಿ ಆಯಿತು. ಅಷ್ಟಾದ ಕೂಡ ಅವರು ಹೇಳಿದರು, ನೀವು ಇನ್ನು ಇಲ್ಲಿಗೆ ಬರಬೇಕಾಗಿಲ್ಲ, ಅಲ್ಲಿ ಯೂನಿವರ್ಸಿಟಿ ಆಯಿತಲ್ಲ, ನೀವು ಅಲ್ಲಿ PhD ಅಭ್ಯಾಸ ಮಾಡಬಹುದು ಅಂತ ಹೇಳಿದರು. ಯಾರಾದೀತು ಅಂತ ಹೇಳಿದೆ. ಅಲ್ಲಿ ಗುಡ್ಮಿ ಚಂದ್ರಶೇಖರ ಐತಾಳ್ರು ಅಂತ ಇದ್ದಾರೆ, ವಿವೇಕ ರೈಗಳು ಅಂತ ಇದ್ದಾರೆ. ಇವರನ್ನು ಯಾರನ್ನಾದರೂ ಒಬ್ಬರನ್ನು ನೀವು ಆರಿಸಿ ಗೈಡನ್ನು ಆರಿಸಿಕೊಂಡು ನೀವು PhD ಮಾಡಿ ಅಂತ ಹೇಳಿದರು. ಹಾಗೆ ಬಂದು ನಾನು ಇವರಲ್ಲಿ ಹೇಳಿದೆ. ಇಲ್ಲಿ ನನಗೊಂದು ಆಲೋಚನೆ ಏನು ಅಂತ ಕೇಳಿದರೆ, ಯಾರನ್ನು ಆರಿಸುವುದು? ಅವರು 2 ಜನ ಹೇಳಿದ್ದಾರೆ, ವಿವೇಕ ರೈಗಳನ್ನು ಹೇಳಿದ್ದಾರೆ, ಗುಡ್ಮಿಯವರನ್ನು ಹೇಳಿದ್ದಾರೆ. ನನ್ನ ಮನಸ್ಸಿಗೆ ಆಯಿತು, ಗುಡ್ಬಿಯವರು ಅಧ್ಯಾಪಕರು, ಅವರು ಶಿಷ್ಯರು ವಿವೇಕ ರೈಗಳು. ಹಾಗಾಗಿ ಅಧ್ಯಾಪಕರೇ ಒಳ್ಳೆಯದಲ್ವೋ ಅಂತೇಳಿ ಅದು ಗುಡ್ಬಿಯವರಲ್ಲೇ ಹೋದೆ. ಅವರು ಒಪ್ಪಿದ್ರು. ಆದರೆ ಅವರೊಂದು ಸಮಸ್ಯೆ ಹೇಳಿದೆ ಏನು ಅಂತ ಕೇಳಿದರೆ, ನನಗೆ PhD ಆಗಲಿಲ್ಲ, ಹಾಗಾಗಿ ನಾನು ಹೇಗೆ ಗೈಡ್ ಮಾಡ್ಬೋದು ಅಂತ. ಅದು ನಾನು ವಾಪಸ್ ಹೋಗಿ ಮೈಸೂರಿನಲ್ಲಿ ಕೇಳಿದೆ. ಅಲ್ಲಿ ಒಬ್ಬ ಶಿವಪ್ಪ ಅಂತ ಹೆಡ್ ಕ್ಲಾರ್ಕ್ ಇದ್ದ. ಅವ ಹೇಳಿದ, PhDಗೆ ಗೈಡು ಮಾಡಲಿಕ್ಕೆ PhD ಆಡಬೇಕು ಅಂತೇನಿಲ್ಲ, ಯೂನಿವರ್ಸಿಟಿಯಲ್ಲಿ 6 ವರ್ಷ ಸರ್ವಿಸ್ ಮಾಡಿದರೆ ಸಾಕು ಅಂತ ಹೇಳಿದ. ಹಾಗೆ ನಾನು ಇವರಲ್ಲಿ ಹೇಳಿದೆ. ಹಾಗೆ ಆಯಿತು ಅಂತ ಹೇಳಿದರು. ಎಲ್ಲ ರೆಡಿ ಮಾಡಿದ್ದು, ಇದೆಲ್ಲ ಸಿನಾಪ್ಸ್ ಎಲ್ಲ ತಯಾರು ಮಾಡಿದೆ. ಅವರು ಪದ್ಯ ಮಂಗೇಶ್ವರ ಬಗ್ಗೆ ಮಾಡಿ ಅಂತ ಹೇಳಿದರು. ನಾನು ಬೇರೆ ವಿಷಯ ಅಂತ ಇತ್ತು, ಅವರು ಇದು ಮಾಡಿ ಅಂತ ಹೇಳಿದರು. ಆಯಿತು ಅಂತೇಳಿ ಅದನುಸರಿಸಿ ಎಲ್ಲ ಮಾಡಿದ್ರು. ಅಷ್ಟಾದ ಕೂಡಲೇ ಅಲ್ಲಿ ಒಬ್ಬ ಇದು PhD ಆಗದೆ ಇದು ಗೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅಲ್ಲಿಯ ಚರ್ಚಲ್ಲಿ. ಎಂತ ಮಾಡೋದು? ನನ್ನ ಹತ್ರ ಹೇಳಿದರು ಹೀಗೆ ಅಂತೇಳಿ.
ನಾನು ಹೇಳಿದಾಗಿಲ್ಲ ನನಗೆ ಎಂತ ಮಾಡಬೇಕು, ನನಗೆ ಏನು 10 ಪೈಸೆ ಲಾಭ ಇಲ್ಲ, ಒಂದು ಇಂಕ್ರಿಮೆಂಟು ಕೂಡ ಸಿಕ್ಕುವುದಿಲ್ಲ, ನಾನೊಂದು PhD ಆದದ್ದು ಅಂತ ಮಾತ್ರ ಮಾಡಬಹುದು ಅಷ್ಟೇ ಅಂತ ಅಲ್ಲದೆ, ಆದರೆ ನಾನು ಹೇಳಿ ಆಗಿದೆಯಲ್ಲ ಅವರಲ್ಲಿ, ಹಾಗೆ ಮಾಡೋದು ಅಂತೇಳಿ ಹೋಗಿ ಅವ್ರ ಹತ್ರ ಹೇಳಿದೆ. ಮತ್ತು ಮುಂದುವರಿಸಿದೆ. ಅಲ್ಲಿ ವಾಪಸ್ಸು ದುಡ್ಡು ಕಟ್ಟಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿದೆ. ರಿಜಿಸ್ಟ್ರೇಷನ್ ಮೊದಲೇ ಮಾಡಿಸಿದ್ದೇನೆ. ಆದರೆ ಈ ರಿಜಿಸ್ಟ್ರೇಷನ್ ಆದ ಆರ್ಡರ್ ನನಗೆ ಬರಲಿಲ್ಲ. 1 ವರ್ಷ ಹೋಯಿತು, ವಾಪಸ್ಸು ಹೋಗಿ ಏನೂ ಸುದ್ದಿಯೇ ಇಲ್ಲ. ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ ನನ್ನ ಹತ್ರ. ಎಂಥದ್ದು ಮುಂದುವರಿಸುವುದು, ಸುಮ್ಮನೆ ಗೊತ್ತಾಯ್ತು ಅದು. ಕಡೆಗೆ ಒಬ್ಬರು ನಿಮ್ಮದೇ ಇದರಲ್ಲಿ ಪದ್ಯ ಸಾಹಿತ್ಯ ಪದ್ಯಯವರ ಕುರಿತು ಒಬ್ಬರು PhD ಮಾಡ್ತಾರೆ, ಒಬ್ಬರು ಮಹಿಳೆಯರು PhD ಮಾಡ್ತಾರೆ, ನೀವು ಹೇಗೆ ಅಂತ ನೋಡಿ ಅಂತ ಹೇಳಿದರು. ಶೇಖರ್ ರೆಡ್ಡಿ ಅಂತ ಇದ್ದರು ಸೂರತ್ಕಲ್ದಲ್ಲಿ ಲೆಕ್ಚರರ್, ಅವರು ಹೇಳಿದರು. ಹಾಗೆ ಸೀದಾ ಹೋದೆ. ಹೋಗುವಾಗ ನಮ್ಮದು ರಿಜಿಸ್ಟ್ರೇಷನ್ ಆಗಲಿಲ್ಲ. ಹೋಗಿ ಕೇಳಿದೆ ಹೇಗೆ ಅಂತ ಹೇಳಿ. ಅದು ನೀವು ಯಾವಾಗ ದುಡ್ಡು ಕಟ್ಟಿದ್ದೀರೋ ಅದೇ ಡೇಟು ನಿಮಗೆ ಕೊಡಬೇಕು. ನೀವು ಯಾವಾಗಲೂ ಅವರು ಕೊಡಲಿ, ಅದು ಅದರ ನಂತರ ಯಾರು ಕಟ್ಟಿದರೂ ಅವರಿಗೆ ಅದು ಅನ್ವಯ ಆಗುವುದಿಲ್ಲ, ನೀವು ಆವಾಗ ಹೆದರಿಕೆ ಬೇಡ ಅಂತ ಹೇಳಿದರು. ಮತ್ತು ಕಡೆಗೆ ವಿವೇಕ ರೈಗಳು ಮುಖ್ಯಸ್ಥರಾದರು, ಕನ್ನಡದ ಮುಖ್ಯಸ್ಥರಾದರು. ಹೋಗಿ ಹೇಳಿದೆ ಅವರ ಹತ್ರ, ಹೀಗೆ ಅವರಿಗೆ ಒಂದು ಅರ್ಜಿ ಕೊಟ್ಟೆ, ಹೀಗೆ ನಂದು ಪೆಂಡಿಂಗ್ ಉಂಟು ಮಾಡಿ ಅಂತ ಹೇಳಿ. ಅವರು ಆಯ್ತದಲ್ಲಿ ಕಡೆಗೆ ಮತ್ತೆ ಹೇಗೂ ರಿಜಿಸ್ಟ್ರೇಷನ್ ಮಾಡಿದೆ. ರಿಜಿಸ್ಟ್ರೇಷನ್ ಆದ ಮೇಲೆ ನಾನು ಮತ್ತೆ ಅಧ್ಯಯನಕ್ಕೆ ಶುರು ಮಾಡಿದೆ. ರಿಜಿಸ್ಟ್ರೇಷನ್ ಮಾಡಿ ಇಂತಿಷ್ಟು ವರ್ಷದ ಒಳಗೆ ಆಗಬೇಕು ಅಂತ ಅದೇನಿಲ್ಲ, ಅದು ಮುಂದುವರಿಸಬೇಕಾಗ್ತದೆ. 2 ವರ್ಷ 3 ವರ್ಷ ಆಗದಿದ್ದರೆ ಮತ್ತೆ ಎಷ್ಟು ವರ್ಷ ಅದು ಮುಂದುವರಿಸುವುದು. ಇವರದ್ದು ಹೇಗೆ ಅಂತ ಹೇಳಿದ್ರೆ ಬೇಗ ಆಗಬೇಕು ಅಂತ. ಹಾಗೆ ಅಭ್ಯಾಸ ಮಾಡಿದೆ, ಎಡೆಬಿಡದೆ ಅಭ್ಯಾಸ ಮಾಡಿದೆ. PhD ಅಷ್ಟರವರೆಗೆ ಹೈಸ್ಕೂಲಿನ ಅಧ್ಯಾಪಕರು ಯಾರೂ ಕೂಡ PhD ಮಾಡಿರಲಿಲ್ಲ. ಆದರೆ ಎಲ್ಲಿಯಾದರೂ ಇದ್ದಾರೋ ಅಂತ ಹೇಳಿಕೊಂಡು ಬೆಂಗಳೂರು ಯೂನಿವರ್ಸಿಟಿಗೆ ಕಾಗದ ಬರೆದೆ. ಅವರಿಂದ ಕಾಗದ ಬಂದು ಯಾರೂ ಇಷ್ಟರವರೆಗೆ PhD ಮಾಡಲಿಲ್ಲ ಅಂತೇಳಿ. ಮೈಸೂರು ಯೂನಿವರ್ಸಿಟಿಗೆ ಬರೆದೆ, ಅವರಿಂದಲೂ ಉತ್ತರ ಬಂತು, ಯಾರೂ ಇಷ್ಟರವರೆಗೆ ಮಾಡಲಿಲ್ಲ ಅಂತ ಹೇಳಿಕೊಟ್ಟು. ಧಾರವಾಡದವರಿಗೆ ಕಾಗದ ಬರೆದೆ, ಅವರ ಉತ್ತರ ಬರಲಿಲ್ಲ. ಅವರು ಬರೆದ ಕಾಗದ ನನ್ನ ಹತ್ರ ಈಗಲೂ ಉಂಟು, ಅಲ್ಲಿದ್ದ ಉತ್ತರ ಬರಲಿಲ್ಲ. ಹಾಗಾಗಿ ಇಡೀ ಕರ್ನಾಟಕದಲ್ಲಿಯೇ ಹೈಸ್ಕೂಲ್ ಅಧ್ಯಾಪಕರೊಬ್ಬರು PhD ಮಾಡಿದ್ದು ಅಂತ ಹಾಕ್ಬೋದಿತ್ತು, ಅವರ ಉತ್ತರ ಬಂದರೆ. ಅವರು ಬಾರದ ಕಾರಣ ಅದನ್ನು ನಾವು ಬಿಟ್ಟೆವು. ಮತ್ತು ಇಡೀ ಜಿಲ್ಲೆಯಲ್ಲಿ ಮೊದಲು ಹೈಸ್ಕೂಲ್ ಅಧ್ಯಾಪಕರೊಬ್ಬರು PhD ಮಾಡಿದ್ದು ನಾನೇ ಅಂತ ಹೇಳೋದು ಪತ್ರಿಕೆಯಲ್ಲೆಲ್ಲ ಕೊಟ್ಟರು. ಮತ್ತು ಹೈಸ್ಕೂಲ್ ಅಧ್ಯಾಪಕರಿಗೆ ಗೈಡು ಮಾಡಿ PhD ಬರುವಂತೆ ಮಾಡಿದವರು ಗುಡ್ಮಿ ಚಂದ್ರಶೇಖರ ಆಯ್ತಾಳರು ಒಬ್ಬರೇ ಅಂತ ಹೀಗೂ ಆಯಿತು. ಆಮೇಲೆ ಈ PhD ಮಾಡುತ್ತಾ ಇರುವಾಗ ನಮ್ಮವರೇ ಆದವರಿಬ್ಬರು ನನಗೆ ಮೋಸ ಮಾಡಿದರು. ಯಾಕೆ ನನಗೆ ಹೀಗಾಯಿತು, ಯಾಕೆ ಇದು ನಮ್ಮವರೇ ನಮಗೆ ಯಾಕೆ ಮೋಸ ಮಾಡ್ತಾರೆ? 100 ಜನ ವಿದ್ವಾಂಸರನ್ನೆಲ್ಲ ನಾನು ನೋಡಿದ್ದೇನೆ, ಎಷ್ಟೋ ಜನರು ನನಗೆ ಉಪಕಾರ ಮಾಡಿದ್ದಾರೆ, ಇವರು ಯಾಕೆ ಮೋಸ ಮಾಡ್ತಾರೆ? ಹಾಗಿದ್ದರೆ ಈ ಕರಾಡ ಬ್ರಾಹ್ಮಣರ ಬಗ್ಗೆ ಒಂದು PhD ಮಾಡಬೇಕು ಅಂತ ಹೇಳಿಕೊಂಡು ಆಗ ನನಗೆ ತಲೆಗೆ ಹೋಯಿತು. ನಾನು ಗುಡ್ಮಿಯವರ ಹತ್ರ ಹೇಳಿದೆ, ಹೀಗೀಗೆ ಮೋಸ ಮಾಡಿದ್ದಾರೆ ಇಬ್ಬರು, ನಿಮಗೆ ಸಹ ಗೊತ್ತು, ಅವ್ರಿಗೆ ಸಹ ಗೊತ್ತಿದೆ, ಹಾಗಾಗಿ ಏನು ನನಗೆ ಒಂದು PhD ಮಾಡಬೇಕು ಅಂತ ಉಂಟು ಅಂತ ಹೇಳಿದರು. ಅದಕ್ಕೆ ಹೇಳಿದರು, ಮಾಡಬೇಕಿದ್ರೆ ನೀವು ಮಾಡಿ, ನೀವು ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿದರು. ಆಗ ಅದಕ್ಕೊಂದು UGC ಅವರು ಇದು 10,000 ಇದು ಕೊಡ್ತಾರೆ, ಸಹಾಯಧನ ಕೊಡ್ತಾರೆ, ನೀವು ಅವರಿಗೆ ಬರೀರಿ ಅಂತ ಹೇಳಿಕೊಂಡು ವಿಳಾಸ ಎಲ್ಲ ಕೊಟ್ಟರು. ನಾನು ಅವರಿಗೆ ಕಾಗದೆಲ್ಲ ಬರೆದೆ, ಸಿನಾಪ್ಸಿಸ್ ಎಲ್ಲ ತಯಾರು ಮಾಡಿದೆ. ಅವರು ಹೇಳಿದರು, ಹೀಗೆ ಸಿನಾಪ್ಸ್ ತಯಾರು ಮಾಡಿ ಅಂತ ಹೇಳಿ. ಒಬ್ಬರು ಹವ್ಯಕ ಸಂಸ್ಕೃತಿಯ ಬಗ್ಗೆ ಒಬ್ಬರು PhDಗೆ ಅಪ್ಲೈ ಮಾಡಿದರು, ಮಾಡಲಿಲ್ಲ ಅವರು, ಅದನ್ನು ನನಗೆ ಕೊಟ್ಟು ಹೀಗೆ ಮಾಡಿದ್ದು. ಹಾಗೆ ನಾನು ಮಾಡಿ ಕಳಿಸಿದೆ. 87ರಲ್ಲಿ ಕಳಿಸಿದೆ ಅವರಿಗೆ. 86ರಲ್ಲಿ ನನಗೆ ಜುಲೈಯಲ್ಲಿ ಬಂದದ್ದು. ಅವರು ಉತ್ತರವೇ ಇಲ್ಲ. 87ರಲ್ಲಿ 88ರಲ್ಲಿ ವಾಪಸ್ಸು ಬರೆದೆ, ಅದಕ್ಕೂ ಉತ್ತರ ಇಲ್ಲ.
ನಾನು ಹೇಳಿದೆ ಗುಡ್ಮಿಯವರ ಹತ್ರ ಹೀಗೆ ಇದು ಉತ್ತರ ಇಲ್ಲ ಏನು ಮಾಡೋದು ಅಂತ ಹೇಳಿ. ಇದು ಉತ್ತರ ಬಾರದೆ ಇದ್ದರೆ ನಿಮಗೇನು, ನೀವು ಪಿ ಎಚ್ ಡಿ ಮಾಡಬೇಕು ಅಂತ ಮಾಡಿ, ನೀವು ಈಗ ಪಿ ಎಚ್ ಡಿ ಮಾಡಿದ್ದು ಲಾಭದಾಸೆಗೋ, ದುಡ್ಡು ನೀವು ಖರ್ಚು ಮಾಡಿದ್ದಲ್ವೋ, ಮಾಡಿ ಮತ್ತೆಂಥದ್ದು. ಒಂದು ಪಿ ಎಚ್ ಡಿ ಆದರೆ ಇನ್ನೊಂದು ಪಿ ಎಚ್ ಡಿಗೆ ಗೈಡ್ ಬೇಕು ಅಂತೇಳಿ ಇಲ್ಲ ಅಂತ ಹೇಳಿದ್ರು. ಅದು ಆಗಲಿಕ್ಕೆಲ್ಲ, ಅದು ಗೈಡು ನೀವೇ ಆಗಬೇಕು, ನಾನು ಮಾಡ್ತೇನೆ, ಗೈಡು ನೀವೇ ಆಗಬೇಕು ಅಂತ ಹೇಳಿದರು. ಆಯಿತು ಅಂತ ಒಪ್ಪಿಕೊಟ್ರು. ಹಾಗೆ ನಾನು ಇದನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಯಾವುದನ್ನು, ಕರಾಡ ಬ್ರಾಹ್ಮಣರು ಒಂದು ಅಧ್ಯಯನ ಅಂತ ಹೇಳಿಕೊಂಡು ಈ ಪಿ ಎಚ್ ಡಿ ಅಂತ ಹೇಳಿ ಮಾಡಿದ್ದು ನಾನು. ಹಾಗೆ ಅಷ್ಟು ಮಾಡಿ ಆಗುವಾಗ ಎಲ್ಲ ಬೇಕಾದ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದೆ ನಾನು. 1-2 ವರ್ಷ ಆಗುವ ಅವರು ಸತ್ತು ಹೋದರು, ಗುಡ್ಮಿಯವರು. ನನಗೆ ಮತ್ತೆ ತುಂಬ ಬೇಜಾರಾಯಿತು. ನನ್ನದು ಅಲ್ಲಿಗೆ ನಿಲ್ಲಿಸಿದೆ ಅಂತ. ಅಂದರೆ ಒಂದು ನಕಾರಾತ್ಮಕ ಅನುಭವವನ್ನು ನೀವೊಂದು ಸಕಾರಾತ್ಮಕ ಹಾದಿಯಲ್ಲಿ. ಹೌದೌದು, ಹಾಗೆ ಅದು ಅದು ಅಲ್ಲಿ ನಮ್ಮ ಸಮಾಜಕ್ಕೆ ದೊಡ್ಡ ಪ್ರೇರಣೆ ಅದು ಅಲ್ಲಿ ನಿಂತಿತು. ಮತ್ತೆ ನನಗೆ ಬೇಜಾರಾಯಿತು. ಆಮೇಲೆ ಒಂದು ಘಟನೆ ನಡೆಯಿತು. ಇದು ನನ್ನ ಕರಾಡ ಬ್ರಾಹ್ಮಣರ ಅದರಲ್ಲಿ ನಾನು ಉಲ್ಲೇಖಿಸಿದ್ದೇನೆ ಅದನ್ನು. ಇಲ್ಲಿಗೆ 2-3 ಕಾರಣಗಳು ಬಂತು. ನಾನು ಮತ್ತೆ ಎಂತ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅದೇ ಪಡಿಕ್ಕಲ್ಲು ಗಣತಿ ಭಟ್ರು ಅಂತ ನೀವು ಗೊತ್ತಿರ್ಬೋದು. ಅವರು ಇಲ್ಲಿ ಅವರ ಎಲ್ಲಿ ಹತ್ತಿರದಲ್ಲಿದ್ದಾರೆ, ಕೋಡಿ ಅಂತೇಳು ಅಲ್ಲಿ ಇದ್ದರು. ಅವರಿಗೆ B.Com ಎಲ್ಲ ಆಗಿದೆ. ಅವರು ಧಾರವಾಡ ಕಡೆಗೆ ಹೋಗಿದ್ರಂತೆ. ಅವರು ಹೋಗದ ಸ್ಥಳ ಇರಲಿಕ್ಕಿಲ್ಲ ಅಲ್ಲಿ ಹೋಗುವ ಅವರು ಹರ್ಲೇಕರ್ ಅಂತ ಹೇಳುವವರು ಕೆಲವು ಪ್ರಶ್ನೆ ಕೇಳಿದರು. ಕರಾಡ ಬ್ರಾಹ್ಮಣರ ಬಗ್ಗೆ ಕೆಲವು ಪ್ರಶ್ನೆ ಕೇಳಿದ್ರಂತೆ ಅವರಲ್ಲಿ. ಏನು, ಅವರೊಂದು ಪುಸ್ತಕ ಬರೆದಿದ್ದಾರೆ, ಕರಾಡೆ ಬ್ರಾಹ್ಮಣರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ. ವಿಷ್ಣು ಆಠಲೆಯವರು ಅಂತ ಹೇಳಿ ಬರೆದದ್ದನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಅದು ಮರಾಠದಲ್ಲಿ ಇರೋದು ಅದು. ಅವರು ಪೆರ್ಲಕ್ಕೆ ಬಂದಿದ್ರಂತೆ ಕೇಳಲಿಕ್ಕೆ, ಕಥೆ ಹೇಳಿದ್ದು. ಪೆರ್ಲಕ್ಕೆ ಬಂದಿದ್ದರು. ಕೃಷ್ಣ ಭಟ್ರು ದೊಡ್ಡ ವಿದ್ವಾಂಸರು ಕರಾಡ ಬ್ರಾಹ್ಮಣರಲ್ಲಿ. ಹಾಗಾಗಿ ಅವರಲ್ಲಿಗೆ ಕೇಳಲಿಕ್ಕೆ ಅಂತ ಬಂದರು. ಅವರು ಏನು ಮಾಡಿದರು ಅಂತ ಕೇಳಿದರೆ, ಇವರನ್ನು ಏನು ಗೌರವಿಸಲಿಲ್ಲಂತೆ, ಏನು ಹೇಳಲಿಲ್ಲ, ಮತ್ತೊಂದು ಒಳ್ಳೆ ಏನು ಹೇಳಲಿಲ್ಲ. ಕಡೆ ಹೆಂಗು ಸರಿ ಇವರು ಏನು ಮಾಡೋದು ಅಂತೇಳಿ ಕಡೆಗೆ ಯಾರಂತ ಗೊತ್ತಿಲ್ಲ, ಪಡ್ರಿ ಅವರು ಯಾರೋ ಯುವಕರು ಸಿಕ್ಕಿದ್ರು, ಸೈಪಗಲ್ನವರು ಮತ್ತು ಇರ್ಬೋದು ಅಂತ ಕಾಡ್ತದೆ. ಅವರು ಇವರನ್ನು ಅಲ್ಲಿಗೆ ಕೊಂಡು ಹೋಗಿ ಅವರಿಗೆ ಊಟ ಕಾಫಿ ಎಲ್ಲ ಕೊಟ್ಟು ಮತ್ತು ಮಾರನೇ ದಿವಸ ಅವರನ್ನು ಕಳಿಸಿದ್ರಂತೆ. ಹಾಗೆ ಇವರಲ್ಲಿ ಹೇಳಿದರು, ಕಥೆ ಹೀಗೆ ಆಯಿತು, ನನಗೆ ಇಂಥ ವಿಷಯಗಳು ಬೇಕಿತ್ತು ಈಗ ಅಂತ ಹೇಳಿಕೊಟ್ಟು. ಅಲ್ಲಿ ಅವರು ಕರಾಡ ಬ್ರಾಹ್ಮಣ ಸಂಘ ಅಂತ ಅವರದ್ದು ಒಂದು ಉಂಟು ಅಲ್ಲಿ. ಹಾಗೆ ನೀವು ಕೊಡಿ, ನೀವು ಏನಾಗಬೇಕು ಅಂತೇಳಿ ಬರೆದು ಕೊಡಿ ಅಂತೇಳಿ ಇವರು ಹೇಳಿದ್ರಂತೆ. ಹಾಗೆ ಬರೆದು ಕೊಟ್ಟರು ಅವರು. ಅದನ್ನು ತಕ್ಕೊಂಡು ಇಲ್ಲಿಗೆ ಬಂದರು. ನಾನು ಮೊದಲು ಮಾಡ್ತೇನೆ ಅಂತ ಗೊತ್ತುಂಟು ಅವರಿಗೆ. ಒಂದು ನೋಡಿ ಹೀಗೀಗೆ ಹೇಳಿದ್ದಾರೆ ಅಂತ. ಅದು ಅವರು ಕೇಳಿದ್ದಾರೆ, ಹೌದು, ನಾನು ಅದನ್ನು ಅಧ್ಯಯನವನ್ನು ಅಲ್ಲಿಗೆ ಬಿಟ್ಟಿದ್ದೇನೆ, ಮಾಡಲಿಲ್ಲ ಅಂತ ಹೇಳಿದೆ. ಅದೆಲ್ಲ ನೀನು ಮಾಡಲೇಬೇಕು ಅಂತ ಹೇಳಿದರು. ಹಾಗೆ ಅವರು ಒತ್ತಾಯ ಮಾಡಿದ್ರು. ಆಯಿತು, ಮತ್ತು ಏನು ಮಾಡೋದು, ಇಲ್ಲಿ ಕೂತು ಹೊಟ್ಟವರು ಹೋಗಲಿಲ್ಲ. ಆಯಿತು ಅಂತ ಹೇಳಿದ್ರು. ಮತ್ತು ಶುರು ಮಾಡಿದೆ ನಾನು. 1 ವರ್ಷ ಕಳಿಯುವಾಗ ವಾಪಸ್ ಬಂದರು. ಏನೂ ಮಾಡಲಿಲ್ಲಪ್ಪ, ಆಗಲಿಲ್ಲ ಅಂತ ಹೇಳಿದ್ದಾರೆ. ನೀನು ಮಾಡ್ತೇನೆ ಅಂತ ನನಗೆ ಭಾಷೆ ಕೊಟ್ಟ ಮೇಲೆ ನಾನು ಇಲ್ಲಿಂದ ಇಲ್ಲದೆ ಹೋಗುವುದೇ ಇಲ್ಲ ಅಂತ ಇಲ್ಲಿ ಕೂತ್ರವರು. ಆಯಿತು ಮತ್ತೆ ಮಾಡ್ತೇನೆ ಅಂತ ಹೇಳಿದೆ. ಮತ್ತೆ ನಾನು ವಾಪಸ್ಸು ಶುರು ಮಾಡಿದೆ. ಅಷ್ಟಾಗುವಾಗ ಇಲ್ಲಿ ಮೈಸೂರಿನವರೊಬ್ಬರು ಒಂದು ಶ್ರೀಹರಿ ಬಾಬು ಅಂತ ಹೇಳಿಕೊಟ್ರು. ಅದರ ಎಡೆಯಲ್ಲಿ ಬಂದಿದ್ದು. ಅಂದರೆ ಕರ್ನಾಟಕ ಸರ್ಕಾರ ಆಗ ನನ್ನ ಅನುಭವಕ್ಕೆ ಬಂದದ್ದು 60 ಭಾಷೆಗಳನ್ನು ಒಪ್ಪಿಕೊಟ್ಟಿದೆ. ಅದರಲ್ಲಿ ಕರಾಡಿ ಕೂಡ ಒಂದು. ಆ ಕರಾಡಿ ಭಾಷೆಯಲ್ಲಿ ಒಂದು ಕಥೆ ಮತ್ತು ಒಂದು ಕೆಲವು ಶಬ್ದಗಳು, ಅದನ್ನು ಅನುವಾದ ಮಾಡಿ ಕನ್ನಡದಲ್ಲಿ ಇದನ್ನು ಕರಾಡಿಗೆ ಅನುವಾದ ಮಾಡಿ ಕೊಡಬೇಕು. ಶ್ರೀಹರಿ ಬಾಬು ಅಂತ ಅವರ ಹೆಸರು. ಅಲ್ಲಿ ಬೆಂಗಳೂರಿನ ಗುಮಾಸ್ತರವರು. ಅವರ ಗ್ರೂಪ್ ನಂಬರೆಲ್ಲ ಕೊಟ್ಟಿದ್ದಾರೆ, ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಅದನ್ನು. ಅವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬರಲಿಕ್ಕೆ ಅಂತ ಹೇಳಿದರೆ, ಕರಾಡ ಬ್ರಾಹ್ಮಣರು ಎಲ್ಲಿ ಹೆಚ್ಚು ಜನ ಇದ್ದಾರೆ ಅಂತ ಇಡೀ ಕರ್ನಾಟಕದಲ್ಲಿ. ಅವರು ಹೇಗೆ ಲೆಕ್ಕ ಮಾಡಿದರು ಅಂತ ಹೇಳಿದರೆ, ಇಡೀ ತಾಲೂಕನ್ನು ತೆಗೆದುಕೊಟ್ರು. ತಾಲೂಕು ತೆಗೆದಾದ ಮೇಲೆ ಜಿಲ್ಲೆಯನ್ನು ತೆಗೆದುಕೊಟ್ರು, ಇದು ಗ್ರಾಮವನ್ನು ತೆಗೆದುಕೊಟ್ರು, ಗ್ರಾಮದಲ್ಲಿ ಮತ್ತು ವಾರ್ಡನ್ನು ತೆಗೆದುಕೊಟ್ರು. ಆಗ ನೋಡುವಾಗ ನಮ್ಮ 4ನೇ ವಾರ್ಡು, ಇಲ್ಲಿ ನಿಟ್ಪಳ್ಳಿ ಗ್ರಾಮದ 4ನೇ ವಾರ್ಡಿನಲ್ಲಿ ಹೆಚ್ಚು ಕರಾಡ ಬ್ರಾಹ್ಮಣರು ಇದ್ದಾರೆ ಅಂತ ಆಯಿತು.
ಅಂದರೆ ಇಲ್ಲಿ ಮುಂಡೂರು, ಗಿರಿ, ವಂಟಾಜೆ ಹೀಗೆ ಬರ್ತದೆ. ಇಲ್ಲಿ ಒಂದೊಂದು ಮನೆಯಲ್ಲಿ 35-25 ಜನ ಇತ್ತು. ಹಾಗಾಗಿ ಇದನ್ನು ಸೆಲೆಕ್ಷನ್ ಮಾಡಿದ್ರು ಅವರು. ಹಾಗೆ ಅವರು ಅಲ್ಲಿಗೆ ಅವರು ತಹಶೀಲ್ದಾರಲ್ಲಿಗೆ ಬಂದರು. ತಹಶೀಲ್ದಾರರು ಪಂಚಾಯತ್ ಸೆಕ್ರೆಟರಿಯಲ್ಲಿಗೆ ಕಳಿಸಿದವರದ್ದು. ಅವರು ಇಲ್ಲಿ 4ನೇ ವಾರ್ಡು ನನ್ನದು, ಇಲ್ಲಿ ನಾನು ವಿದ್ವಾಂಸ ಅಂತ ಇರುತ್ತಾರಲ್ಲ ಮಾಸ್ಟರ್ ಆಗಿ. ಆಗ ಇಲ್ಲಿಗೆ ಬಂದರು. ನನಗೆ ಅವರು ಒಂದು ಕತೆ ಕೊಟ್ಟರು, ಇದನ್ನು ಮಾಡಿಕೊಡು ಅಂತ. ನನಗೆ ಬಹಳ ಕಷ್ಟ ಆಯ್ತು ಅದು. ಯಾಕೆ ಅಂತ ಕೇಳಿದರೆ ಕರಾಡಿ ಭಾಷೆ ಹೌದು, ಆದರೆ ಪರ್ಯಾಯ ಶಬ್ದಗಳಿಲ್ಲ ಅದರಲ್ಲಿ. ಅವರಿಗೆ ಆ ಕಥೆಯಲ್ಲಿಂದ ಅವರು ಸಂಗ್ರಹಿಸಿದ್ರು. ಅದು ನೋಡಿ, ಒಂದು ಗುಬ್ಬಚ್ಚಿ ತನ್ನ ಮರಿಗಳಲ್ಲಿ ಮರದ ಪೊಟರೆಯಲ್ಲಿ ಇತ್ತು. ಪೊಟರೆ ಅಂತ ಹೇಳೋದಕ್ಕೆ ಕರಾಡಿಯಲ್ಲಿ ಹೇಳಿ, ಪೊಟರೆ ಇದು ಸಮಸ್ಯೆ. ಇದು ಪೊಟರೆ ಅಂತ ಹೇಳೋದಕ್ಕೆ ಸಮಾಧಿಯಾದ ಶಬ್ದ ನಮ್ಮ ಭಾಷೆಯಲ್ಲಿ ಸಿಕ್ಕಲಿಲ್ಲ. ಹೀಗೆ ಕೆಲವು ವಿಷಯಗಳು ನನಗೆ ಆಗ್ತಿದ್ದು. ನಾವು ಕರಾಡ ಬ್ರಾಹ್ಮಣರೇ, ನಮಗೆ ಕರಾಡಿ ಗೊತ್ತಿಲ್ಲ ಅಂತ ಹೇಳಿದರೆ ಮತ್ತೆ ಯಾರಿಗೆ ಗೊತ್ತಾಗ್ತದೆ ಅಂತ ಹೇಳಿ, ಮತ್ತು ಅವರಿಗೆ ನಾವು ಅಲ್ಲಿ ಅನಂತ ಭಟ್ರು ಅಂತ ಇದ್ದರು, ನಿರ್ಯಾಳ ಅಂತ ಭಟ್ರು ಅಂತ ಹೇಳಿ, ನಾನು ಅವರು ಸೇರಿಕೊಂಡು ಅವರಿಗೆ ಅನುವಾದ ಮಾಡಿ ಕೊಟ್ಟರು. ಅವರು ಒಳ್ಳೆ ಬುದ್ಧಿವಂತರು. ನಾವು ಕೊಟ್ಟದ್ದನ್ನು ಅವರೇ ಓದಿ ರೆಕಾರ್ಡ್ ಮಾಡಿ ವಾಪಸ್ ಹೇಳಿದ್ದು, ಸರಿಯಾಗಿ ಹೇಳಿದ್ದಾರೆ, ಹೋದರು. ಆನಂತರ ಜಪಾನಿನವ ಒಬ್ಬ ನೋಡಿ, ಜಪಾನ್ನವರು ಕೊಡಮಾನೋತ್ಸವ ಅಂತ ಹೇಳಿ ಅವ ಬಂದ. ಅವ ಕರಾಡ ಬ್ರಾಹ್ಮಣರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಬಂದವ. ಹಾಗೆ ನಾನು ಮತ್ತು ಅದನ್ನು ಶುರು ಮಾಡಿದೆ. ಯಾವುದನ್ನು ಗಣ್ಯರು ಸತ್ತ ಮೇಲೆ ನನಗೆ ಖಂಡಿತು ಇದು PhD ಹೇಗೂ ಆಗುವುದಿಲ್ಲ ಅಲ್ಲ, ಅದು ಬಿಟ್ಟಿದ್ದು. ಅವರು ಪರ್ಮಿಷನ್ ಪಡೆದ ಮೇಲೆ ಆಯಿತು. ಒಂದು ಗೈಡು ಬೇಕಲ್ಲ. ಹಾಗೆ ನನಗೆ ಹೇಳಿದ್ದು ಮಂಜೇಶ್ವರ ಮುಕುಂದ ಪ್ರಭುಗಳು ಅಂತ ಇದ್ದಾರೆ, ವೆಲ್ ಆನ್ ಪರ್ಸನ್ ಅವರು. ಮಂಜೇಶ್ವರ ಗೋವಿಂದ ಬಹಳ ಅಡ್ಡಾದ ಮಗ ಅವರು. ತುಂಬ ಪುಸ್ತಕ ಇದೆ ಅವರಲ್ಲಿ. ನಾನು ಹೋಗಿದ್ದಾರೆ PhD ಮಾಡುವಾಗ. ಅವರಿಗೆ ಕಾಗದ ಬರೆದೆ, ಅವರು ಬನ್ನಿ ಅಂತ ಹೇಳಿದ್ರು, ನಾನು ಮಾಡುವ ಅಂತ ಹೇಳಿ. ಹಾಗೆ ಅವರು ಮಾಡಿದರು. ಹಾಗೆ ನನಗೆ ಈ ಕರಾಡ ಬ್ರಾಹ್ಮಣರು ಅಧ್ಯಯನ ಪುಸ್ತಕ ಬರೆಯಲಿಕ್ಕೆ ಅವರು ಸಹಾಯ ಮಾಡಿದರು. ಅಲ್ಲಿ ನೋಡುವಾಗ ಕರಾಡಿ ಅಂತ ಹೇಳಿದರೆ ಜಪಾನಿನವ ಬರೆದಿದ್ದಾನೆ, ಕರಾಡಿ ಭಾಷೆ ಮರಾಠಿಯ ಉಪಭಾಷೆಯಲ್ಲ, ಕೊಂಕಣಿಯ ಉಪಭಾಷೆ. ಮರಾಠಿಗೂ ಕರಾಡಿಗೂ ಸಂಬಂಧವೇ ಇಲ್ಲ ಅಂತ ಬರೆದಿದ್ದಾರೆ. ನಾನು ತೋರಿಸ್ತೇನಲ್ಲ, ಇದೆ. ಭಾಷೆಯಲ್ಲಿ ಸಾಮ್ಯತೆ ಇರ್ಬೋದು, ಇಲ್ಲ, ಯಾವುದರಲ್ಲಿ ಏನು ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ಅದೂ ಅಲ್ಲದೆ ಈ ಕರಾಡಿ ಭಾಷೆಯ ಬಗ್ಗೆ ಸರಿಯಾದ ವ್ಯವಸ್ಥೆ ಮಾಡುವಂತಹ ವಿದ್ವಾಂಸರು ಕೂಡ ಕರಾಡ ಬ್ರಾಹ್ಮಣರಲ್ಲಿ ಯಾರೂ ಇಲ್ಲ ಅಂತಲೂ ಬರೆದಿದ್ದಾರೆ ಅವನು, ಜಪಾನಿನವ. ಹಾಗೆ ಅವ ನನ್ನ ಇಲ್ಲಿಗೆ 2-3 ಸಲ ಬಂದಿದ್ದಾನೆ ಅವ. ಮತ್ತು ಕಡೆಗೆ ಅವನ ಅಲ್ಲಿ ಕೊಟ್ಟ ಥೀಸಿಸ್ ಉಂಟಲ್ಲ, ಜಪಾನಿಗೆ ಅವರು ಯೂನಿವರ್ಸಿಟಿ ಸಬ್ಮಿಟ್ ಮಾಡಿದ್ದು, ಅದನ್ನು ನನ್ನ ಹತ್ರ ಕೊಟ್ಟ. ಅವ ಸಂಗ್ರಹಿಸಿದ ಶಬ್ದಕೋಶ ಹೊತ್ತು ಕೊಟ್ಟ. ಆಗ ನನಗೆ ನಮ್ಮ ವಿದ್ವಾಂಸರೆಲ್ಲ ಕರಾಡಿ ಮರಾಠಿಯ ಉಪಭಾಷೆ, ವಿಕೃತ ಭಾಷೆ ಅಂತೆಲ್ಲ ಬರೆದಿದ್ದಾರಲ್ಲದೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಯಾರೂ ಬರಲಿಲ್ಲ. ನಾನು ಸಹ ಅದನ್ನೇ ನಂಬಿಕೊಂಡಿದ್ದದ್ದು. ಯಾರು? ನಮ್ಮ ಹಳೆ ವಿದ್ವಾಂಸರು ಹೇಳಿದ್ದನ್ನೇ ನಂಬಿಕೊಂಡಿದ್ದೆ. ಹೀಗೆ ಬರೆದ ಮೇಲೆ ನಾನೇನು ಮಾಡಬೇಕು? ಈಗ ನಾನು ಅದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ನಾನು PhD ಮಾಡುವಾಗ ಗುಣ್ವಿಯರು ನನಗೆ ಹೇಳಿದ್ದಾರೆ, ಏನು, ಯಾರು, ಎಲ್ಲಿ, ಹೇಗೆ, ಎಂಥದ್ದು ಪ್ರತಿಯೊಂದಕ್ಕೂ ಉತ್ತರ ಹುಡುಕಬೇಕು ಅಂತ. ಸುಮ್ಮನೆ ಯಾರಾದರೂ ಹೇಳಿದ್ದನ್ನು ಕೇಳಿ ಬರೀಲಿಕ್ಕೆ ಕೊಡ್ದು ಅಂತ. ಹಾಗಾಗಿ ಈಗ ಮರಾಠಿ, ಕೊಂಕಣಿ ಮತ್ತು ಕರಾಡಿ ಮೂರನ್ನು ತೌಲನಿಕವಾಗಿ ಅಧ್ಯಯನ ಮಾಡಬೇಕು. ಕರಾಡಿ ಹುಟ್ಟಿದ್ದೆಲ್ಲಿ? ಆಗಾಗ ಸಂಸ್ಕೃತ, ಪ್ರಾಕೃತ, ಕರಾಡಿ, ಹಿಂದಿ ಮತ್ತು ಕೊಂಕಣಿ ಇವುಗಳನ್ನೆಲ್ಲ ತೌಲನಿಕವಾಗಿ ಅಧ್ಯಯನ ಮಾಡಬೇಕಾಗಿ ಬಂತು. ಹಾಗೆ ನನಗೆ ತುಂಬ ವರ್ಷ ಹಿಡಿಯಿತು ಅದನ್ನು ಅಧ್ಯಯನ ಮಾಡಲಿಕ್ಕೆ. ಹಾಗಾಗಿ ನಾನು ಕರಾಡಿ, ಕೊಂಕಣಿ ಮತ್ತು ಮರಾಠಿ, ಹಿಂದಿ ನನಗೆ ಗೊತ್ತಿತ್ತು, ಸಂಸ್ಕೃತ, ಪ್ರಾಕೃತ ಇವುಗಳನ್ನೆಲ್ಲ ತೌಲನಿಕವಾಗಿ ಅಧ್ಯಯನ ಮಾಡಿ ನಾನು ಪುಸ್ತಕವನ್ನು ಬರೆದದ್ದು.